ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಓವರಾಲ್ ಎನರ್ಜಿಯ ಮೂಲಕ ಈ ರೀಡಿಂಗನ್ನು ನೋಡುವ ಪ್ರಯತ್ನ ಪಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ಈಗ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಮನಸ್ಸಿನೊಳಗಿನ ಮಾತನಾಡಲು ಆಗದೇ ಇರುವ ಫೀಲಿಂಗ್ಸ್ಗಳೇನು, ಭಾವನೆಗಳೇನು, ಇವತ್ತು ರಾತ್ರಿ ಅವರು ಏನು ಯೋಚನೆ ಮಾಡ್ತಾರೆ, ಕಾಲ್ ಮಾಡಲಾ ಮೆಸೇಜ್ ಮಾಡಲಾ ಅನ್ನೋ ಕನ್ಫ್ಯೂಷನ್ ಇದೆಯಾ, ಮತ್ತೆ ಜೀವನಕ್ಕೆ ವಾಪಸ್ ಬರುವ ಎನರ್ಜಿ ಇದೆಯಾ ಇಲ್ವಾ, ಎಲ್ಲವನ್ನು ಈ ರೀಡಿಂಗ್ ಮೂಲಕ ನೋಡುವ ಪ್ರಯತ್ನ ಪಡೋಣ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಪ್ರೆಸೆಂಟ್ ಸಿಚುವೇಷನಲ್ಲಿ ತುಂಬ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡುವ ವ್ಯಕ್ತಿ ಆಗಿರ್ಬೋದು. ಸ್ವಲ್ಪ ಸೆಲ್ಫಿಶ್ ಆಗಿರ್ಬೋದು. ಅಂದರೆ ಇವರಿಗೆ ಹೇಗೆ ಬೇಕೋ ಹಾಗೇ ಆಗಬೇಕು ಅನ್ನೋ ಆ್ಯಟಿಟ್ಯೂಡ್ ಇರುವ ವ್ಯಕ್ತಿ ಆಗಿರ್ಬೋದು. ನಿಮ್ಮ ಜೊತೆ ಮಾತಾಡುವಾಗ ನಿಮ್ಮ ಫೀಲಿಂಗ್ಸ್ಗಿಂತ ತಮ್ಮ ಲಾಜಿಕ್ಕನ್ನೇ ಮುಖ್ಯ ಮಾಡಿಕೊಂಡಿರುವ ವ್ಯಕ್ತಿ ಕೂಡ ಆಗಿರ್ಬೋದು. ಅಂದರೆ ನಿಮ್ಮ ಮನಸ್ಸಿಗೆ ನೋವಾಗುವ, ನಿಮ್ಮ ಮನಸ್ಸಿಗೆ ಪೇಯ್ನ್ ಆಗುವ ಮಾತುಗಳನ್ನು ಕೂಡ ಪಾಸ್ಟ್ನಲ್ಲಿ ಆಡಿರಬಹುದು. ಬಟ್ ಇವತ್ತಿನ ಎನರ್ಜಿಯ ಪ್ರಕಾರ ಹೇಳೋದಾದರೆ ಇವರು ಹ್ಯಾಪಿಯಾಗಿಲ್ಲ, ಖುಷಿಯಾಗಿಲ್ಲ ಅಂತ ಎನರ್ಜಿ ಶೋ ಆಗ್ತಾ ಇದೆ. ಮನಸ್ಸಿನ ಒಳಗಿನಿಂದ ತುಂಬ ಡೌನ್ ಆಗಿದ್ದಾರೆ. ಆದರೆ ಬಟ್ ಮುಖದಲ್ಲಿ ನಗು ಅನ್ನೋದು ಇದೆ, ಮತ್ತು ಮನಸ್ಸಿನ ಒಳಗಡೆ ಪೇಯ್ನ್ ಅನ್ನೋದು ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ನಿಮ್ಮಿಬ್ಬರ ನಡುವೆ ಇರುವ ಡಿಸ್ಟೆನ್ಸ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಆಗಿರಬಹುದು, ಅಥವಾ ಇಬ್ಬರ ನಡುವೆ ಮಾತುಕತೆ ಕಡಿಮೆ ಆಗಿರಬಹುದು, ಅಥವಾ ಸಂಪೂರ್ಣವಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು. ಬಹುಶಃ ಈ ರಿಲೇಷನ್ಶಿಪ್ಪಲ್ಲಿ ಇವರು ಆ ರೀತಿ ಡಿಸಿಷನ್ ತಗೊಂಡಿದ್ದಾರೆ, ಆ ರೀತಿಯ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಲೈಫಿಂದ ಸೈಲೆಂಟಾಗಿ ಹೊರಟು ಹೋಗಿರಬಹುದು, ನಿಮ್ಮನ್ನು ಒಬ್ಬರನ್ನೇ ಬಿಟ್ಟು ಅಂದರೆ ಎಮೋಷ್ನಲಿ ಡೌನ್ ಮಾಡಿ ಬಿಟ್ಟು ಹೋಗಿರಬಹುದು. ಇದರಿಂದ ನೀವು ತುಂಬ ಹರ್ಟ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಎಮೋಷ್ನಲ್ ಆಗಿ ಬ್ರೇಕ್ ಆಗಿರಬಹುದು ನೀವು. ಈ ವ್ಯಕ್ತಿ ಯಾವ ರೀತಿ ಅಂದರೆ ಮೊದಲು ಇವರು ತುಂಬ ಈಗೋದಲ್ಲಿ ಇದ್ದರು ಅಂತ ಅನ್ನಿಸ್ತಾ ಇದೆ. ಅಂದರೆ ನನಗೆ ಬೇರೆ ಯಾರ ಅವಶ್ಯಕತೆ ಇಲ್ಲ, ನಾನು ಒಬ್ಬಂಟಿಯಾಗಿದ್ದರೂ ಖುಷಿಯಾಗಿರ್ತೀನಿ, ನಾನು ಈ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗ್ತೀನಿ, ಅಂದರೆ ಐ ವಾಕ್ ಅಲೋನ್ ಅನ್ನೋ ಈ ರೀತಿಯ ಮಾತುಗಳನ್ನು ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇವರು ಹಾಡಿರಬಹುದು. ಅಂದರೆ ನಿಮ್ಮನ್ನು ಹರ್ಟ್ ಮಾಡಿರಬಹುದು. ಈ ರಿಲೇಷನ್ಶಿಪ್ ನನಗೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡಿರಬಹುದು. ಬಟ್ ಈಗ ಅವರಿಗೆ ಏನು ಅರ್ಥ ಆಗ್ತಾ ಇದೆ ಅಂದರೆ ಸ್ವಲ್ಪ ಸಮಯ ಕಳೆದ ಮೇಲೆ, ಈ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಬಂದ ಮೇಲೆ ಈ ಪರ್ಸನ್ಗೆ ದೊಡ್ಡ ರಿಯಲೈಸೇಷನ್ ಅನ್ನೋದು ಬಂದಿದೆ. ನೀವಿಲ್ಲದೆ ಅವ್ರಿಗೆ ಖುಷಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆ. ನಿಜವಾದ ಹ್ಯಾಪಿನೆಸ್ ಅವ್ರಿಗೆ ಮಿಸ್ ಆಗ್ತಾ ಇದೆ. ಎಷ್ಟು ಟ್ರೈ ಮಾಡಿದ್ರೂ ಸ್ಟ್ರಾಂಗ್ ಆಗಿರೋದಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ತುಂಬ ಸ್ಟ್ರಾಂಗ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ನಿಮ್ಮನ್ನು ಮರೆಯಬೇಕು ಅನ್ನೋ ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಅವರ ಈಗೋ, ಅವರ ಆ್ಯಟಿಟ್ಯೂಡ್ ಏನಿತ್ತು ಅದು ಸ್ವಲ್ಪವಾಗಿ ಎಲ್ಲವೂ ಕರಗ್ತಾ ಇದೆ. ನಾನು ಕಾಂಪ್ರಮೈಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದ ವ್ಯಕ್ತಿ, ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ನಾನು ಮತ್ತೆ ವಾಪಸ್ ಬರಲ್ಲ ಅಂತ ಫಿಕ್ಸ್ ಆಗಿದ್ದ ವ್ಯಕ್ತಿ, ಬಟ್ ಈಗ ಅವರಿಂದ ಅದು ಸಾಧ್ಯ ಆಗ್ತಾ ಇಲ್ಲ. ಓವರ್ ಥಿಂಕಿಂಗ್ ಅನ್ನೋದು, ನೈಟ್ ಥಾಟ್ಸ್ ಅನ್ನೋದು ಇವರ ಮನಸ್ಸಿನಲ್ಲಿ ತುಂಬ ಓಡಾಡ್ತಾ ಇದೆ. ಇವತ್ತಿನ ರಾತ್ರಿ ಇವರು ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನೈಟ್ ಟೈಮ್ನಲ್ಲಿ ಇವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೆ ತುಂಬ ಮನಸ್ಸಿಗೆ ನಿಮ್ಮ ಬಗ್ಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಇವರು ನನ್ನನ್ನು ಮರೆತಿದ್ದಾರಾ, ಇವರ ಲೈಫ್ನಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ, ನಾನು ಕಾಲ್ ಮಾಡಿದ್ರೆ ತಪ್ಪಾಗುತ್ತಾ, ಮೆಸೇಜ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಬರುತ್ತಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಓವರ್ ಥಿಂಕಿಂಗ್ ಅನ್ನೋದು ಇವರಲ್ಲಿ ಕಾಣ್ತಾ ಇದೆ. ತುಂಬ ಕನ್ಫ್ಯೂಷನ್ ಅನ್ನೋದು ಕಾಣಿಸ್ತಾ ಇದೆ. ಈ ರೀತಿಯ ಎನರ್ಜಿ ಕೆಲವರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನೀವು ಬೇರೆ ಯಾವುದಾದ್ರೂ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಇವ್ರಿಗೆ ಡೌಟ್ ಇದೆ. ಇದರಿಂದ ಇನ್ಸೆಕ್ಯೂರಿಟಿ ಜಾಸ್ತಿ ಆಗ್ತಾ ಇದೆ. ಆದರೆ ಒಂದು ಮಾತು ಅನ್ನೋದು ಕ್ಲಿಯರ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಲಿ, ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಆಗಲಿ ಇವರು ಯಾವುದೇ ಡೌಟನ್ನು ಇಟ್ಕೊಂಡಿಲ್ಲ ಅಥವಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ಬಟ್ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ವ್ಯಕ್ತಿ ಬಂದಿದ್ದಾರಾ, ಅಥವಾ ನಿಮಗೆ ಬೇರೆ ಯಾರನ್ನಾದರೂ ನೀವು ಇಷ್ಟಪಡ್ತಾ ಇದ್ದೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಆನ್ಲೈನ್ ಚೆಕ್ ಮಾಡ್ತಾ ಇರಬಹುದು ನಿಮ್ಮನ್ನು, ಅಥವಾ ಬ್ಲಾಕ್ ಏನಾದರೂ ಮಾಡಿದ್ರೆ ನಿಮ್ಮನ್ನು ಅನ್ಬ್ಲಾಕ್ ಮಾಡುವ ಸಾಧ್ಯತೆ ಇದೆ. ಅಂದರೆ ನೀವು ಆನ್ಲೈನಲ್ಲಿ ಇದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ವಾಟ್ಸಪ್, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ, ನೀವು ಸ್ಟೇಟಸ್ ಹಾಕಿದ್ದೀರಾ ಅಂತ ಗಮನಿಸ್ತಾರೆ. ಇನ್ನೊಂದು ಸ್ಟ್ರಾಂಗ್ ಎನರ್ಜಿ ಅಂದರೆ ಅವರು ನಿಮ್ಮನ್ನು ಏನಾದರೂ ಬ್ಲಾಕ್ ಮಾಡಿದ್ರೆ ಇವತ್ತು ರಾತ್ರಿ ಅನ್ಬ್ಲಾಕ್ ಮಾಡುವ ಚಾನ್ಸಸ್ ಕೂಡ ಜಾಸ್ತಿ ಇದೆ.
ಕಾಲ್ ಅಥವಾ ಮೆಸೇಜ್ ಬರುವ ಎನರ್ಜಿ ಕೂಡ ಜಾಸ್ತಿ ಇದೆ. ಬಟ್ ಇದು 50-50 ಚಾನ್ಸಸ್ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಯಾಕೆ ಅಂದರೆ ಇನ್ನೂ ಕೂಡ ಅವರು ಪೂರ್ತಿಯಾಗಿ ಹೀಲ್ ಆಗಿಲ್ಲ, ಇನ್ನೂ ಕೂಡ ಕನ್ಫ್ಯೂಷನಲ್ಲಿ ಇದ್ದಾರೆ. ಅಂದರೆ ಈಗ ಕಾಲ್ ಮಾಡಲಾ ಅಥವಾ ಸ್ವಲ್ಪ ಟೈಮ್ ತಗೊಳ್ಳಾ, ಇವಾಗ ಮೆಸೇಜ್ ಮಾಡಲಾ ಅಥವಾ ಈಗ ಬೇಡ ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಕಾಲ್ ಅಥವಾ ಮೆಸೇಜ್ ಮಾಡಲಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹಾಗಾಗಿ 50-50 ಚಾನ್ಸಸ್ ಇದೆ ನಿಮಗೆ ಇವರ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಬರುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮಗೂ ಕೂಡ ತುಂಬ ಕನ್ಫ್ಯೂಷನ್ ಇದೆ ಅಂತ ಅನ್ನಿಸ್ತಾ ಇದೆ ಈ ಪರ್ಸನ್ ಬಗ್ಗೆ. ಅಂದರೆ ಕೆಲವೊಂದು ಸಲ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಬಂದಾಗ ತುಂಬ ಚೆನ್ನಾಗಿರ್ತಾರೆ, ತುಂಬ ಪ್ರೀತಿಯಿಂದ ಇರ್ತಾರೆ, ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ, ಸ್ವಲ್ಪ ದಿನ ತುಂಬ ಪ್ರೀತಿ ತೋರಿಸ್ತಾರೆ, ಕೇರ್ ತೋರಿಸ್ತಾರೆ, ನಿಮಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಮತ್ತು ಸ್ವಲ್ಪ ಟೈಮ್ ಆಗ್ತಾ ಇದ್ದಾಗೆ ಮತ್ತೆ ಹಳೆಯ ರುಟೀನ್ ಅವ್ರದ್ದು ಶುರುವಾಗ್ಬಿಡುತ್ತೆ. ಮತ್ತು ಅದೇ ನೆಗ್ಲೆಕ್ಟ್, ಮೈಂಡ್ ಗೇಮ್ಸ್ ಅಥವಾ ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡೋದು, ನಿಮ್ಮ ಜೊತೆ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ನಡ್ಕೊಳ್ಳೋದು, ಈ ರೀತಿ ಈಗಾಗಲೇ ತುಂಬ ಸಲ ಈ ರೀತಿ ಆಗಿರಬಹುದು. ನಿಮ್ಮ ಮನಸ್ಸಿಗೆ ತುಂಬ ಪೇಯ್ನ್ ಮಾಡಿರಬಹುದು, ನೀವು ತುಂಬ ಹರ್ಟ್ ಆಗಿರಬಹುದು. ಅದಕ್ಕಾಗಿ ನೀವು ಕೂಡ ಡೌಟ್ನಲ್ಲಿ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಮತ್ತೆ ಈ ಪರ್ಸನ್ನ ನಂಬಬಹುದಾ, ಮತ್ತೆ ಅದೇ ರೀತಿ ನಿಮಗೆ ನೋವಾಗುತ್ತೇನೋ ಅನ್ನೋ ರೀತಿ ಕೂಡ ನೀವು ಥಿಂಕ್ ಮಾಡ್ತಾ ಇರಬಹುದು. ಬಟ್ ಈ ಪರ್ಸನ್ನ ಮನಸ್ಸಿನಲ್ಲಿ ಹಳೆಯ ಜಗಳಗಳನ್ನು ಮರೆತು ಹೊಸದಾಗಿ ನ್ಯೂ ಬಿಗಿನಿಂಗ್ ಶುರು ಆಗಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಇವರು ತಪ್ಪು ಮಾಡಿದ್ರೆ ನಿಮ್ಮ ಹತ್ರ ಸಾರಿ ಕೇಳಬೇಕು ಅನ್ನೋ ಫೀಲಿಂಗ್ ಕೂಡ ಇವರ ಮನಸ್ಸಿನಲ್ಲಿದೆ. ನಿಮ್ಮಿಂದ ದೂರ ಇರೋದು ಅವ್ರಿಗೆ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇದೆ. ಬಟ್ ಹೊರಗಡೆ ಇವರ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಸರಿಯಾಗಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಮಾತಾಡ್ತಾ ಇದ್ದರೂ ಕೂಡ ಅವ್ರಿಗೆ ನಿಮ್ಮ ನೆನಪು ಅನ್ನೋದು ಆಗ್ತಾ ಇದೆ. ನಿಮ್ಮ ನಗು, ನಿಮ್ಮ ಕಾಳಜಿ, ನೀವು ಇವ್ರಿಗೆ ಕೊಟ್ಟಿರುವ ಪ್ರೀತಿ ಎಲ್ಲವನ್ನು ಇವರು ಮಿಸ್ ಮಾಡಿಕೊಂಡು ಅದರ ಬಗ್ಗೆ ನೈಟ್ ಟೈಮ್ನಲ್ಲಿ ಥಿಂಕ್ ಮಾಡ್ತಾ ಕೂತಿರ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ನಿಮಗೂ ಕೂಡ ನಿಮ್ಮ ಎನರ್ಜಿ ಪ್ರಕಾರ ಹೇಳೋದಾದರೆ ನಿಮ್ಮ ಎನರ್ಜಿಯಲ್ಲಿ ಈ ಪರ್ಸನ್ನ ನಿಮಗೂ ಕೂಡ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ವೇಳೆ ಈ ಪರ್ಸನ್ನ ನೀವು ಮರಿಬೇಕು ಅಂತ ಅಂದ್ಕೊಳ್ತೀರಾ. ಅಂದರೆ ಇನ್ನು ಯಾವುದೇ ಒಂದು ಹರ್ಟ್ ಆಗಲಿ, ನೋವಾಗೋದಾಗಲಿ ನಿಮ್ಮ ಮನಸ್ಸಿಗೆ ಇನ್ನು ಮುಂದೆ ಆಗೋದು ಬೇಡ ಅನ್ನೋ ರೀತಿ ನೀವು ಥಿಂಕ್ ಮಾಡ್ತೀರಾ. ಬಟ್ ನಿಮಗೆ ಇವರನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇವರ ನೆನಪು ಅನ್ನೋದು ನಿಮ್ಮ ಮನಸ್ಸಿಗೆ ಮತ್ತೆ ಮತ್ತೆ ರೀಪ್ಲೇ ಆಗ್ತಾ ಇರುತ್ತೆ. ರಿಪೀಟೆಡ್ ಆಗಿ ನೀವು ಕೂಡ ಥಿಂಕ್ ಮಾಡ್ತಾ ಇರ್ತೀರಾ ಇವರ ಬಗ್ಗೆ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಓವರಾಲ್ ಆಗಿ ನಿಮ್ಮಿಬ್ಬರ ಎನರ್ಜಿಯ ಅಕಾರ್ಡಿಂಗ್ ಹೇಳೋದಾದರೆ ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ಇನ್ನೂ ಕಟ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಎನರ್ಜಿ ಇನ್ನೂ ಕನೆಕ್ಟ್ ಆಗಿದೆ, ಮಿಸ್ಸಿಂಗ್ ಎನರ್ಜಿ ಅನ್ನೋದು ಜಾಸ್ತಿ ಕಾಣಿಸ್ತಾ ಇದೆ. ಕೊನೆಯದಾಗಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ ಅಂದರೆ ನಿಮ್ಮಿಬ್ಬರ ಹೃದಯ ಅನ್ನೋದು ಶುದ್ಧವಾಗಿದ್ದರೆ, ನಿಮ್ಮ ಇಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಸತ್ಯವಾಗಿದ್ದರೆ ಯೂನಿವರ್ಸ್ ಯಾವತ್ತೂ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಇದು ನಿಮಗೆ ನಿಮ್ಮ ರಿಲೇಷನ್ಶಿಪ್ಗೆ ಇರುವ ಡಿವೈನ್ ಮೆಸೇಜ್ ಆಗಿದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಥವಾ ಮ್ಯಾಚ್ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಹಾಗೆ ಈ ರೀಡಿಂಗ್ ಬಗ್ಗೆ ಕಮೆಂಟ್ ಮಾಡಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.